ನಮಸ್ತೆ ರೈತ ಬಂಧುಗಳೇ, ನಾನು ಧರ್ಮರಾಜ್, ಡೆವಲಪ್ಮೆಂಟ್ ಆಫೀಸರು, ಮುನಾರಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀನಿ. ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ಚಿಕ್ಕಸಿದ್ದವನಹಳ್ಳಿ ಗ್ರಾಮದ ವಾಸಿಯಾದಂಥ ಪ್ರಕಾಶ್ ಅವರ ಸೇವಂತಿಗೆ ಸೆಂಟಿಲ್ ಅನ್ನೋ ಒಂದು ತಳಿ ಬೆಳೀತಾ ಇದ್ದಾರೆ. ಅವರ ತೋಟದಲ್ಲಿ ಒಂದು ಪ್ರಿಮಾರಸ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ವಿ. ಅದು ಯಾವ ರೀತಿ ಕೆಲಸ ಮಾಡಿದೆ ಅವರಿಂದಾನೇ ಕೇಳೋಣ ಬನ್ನಿ. ಈ ಪ್ರಾಡಕ್ಟ್ ಹೆಸರು ನೆನಪಿದೆಯಾ? ಏನು ಹೇಳಿ? ಪ್ರಿಮಾರಸ್. ಹಾಂ, ಇದು ಯಾವ ರೀತಿ ಕೆಲಸ ಮಾಡಿದೆ ನಿಮಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ವಿ. ಎಷ್ಟು ದಿನ ಹಂತದಲ್ಲಿತ್ತು ಗಿಡ, ಯಾವ ರೀತಿ ಬದಲಾವಣೆ ಆಗಿದೆ, ಎಷ್ಟು ಬಳಸಿದ್ದೀರಾ ನಮ್ಮ ರೈತ ಬಂಧುಗಳು? 10 ದಿವಸ ಇತ್ತು, ಇದು ಸಸಿ ಹಾಕಿಲ್ಲ. ಇವಾಗ 10 ದಿವಸದ ಮೇಲೆ ಆಗಿದೆ. ಹಾಕಿದ್ವಿ 10 ಸಾಲಿಗೆ ಹಾಕಿದ್ವಿ, ಇನ್ನು 10 ಸಾಲಿಗೆ ಹಾಕಿಲ್ಲ. ಅದಕ್ಕೂ ಕೊಟ್ಟಿದ್ದಾರೆ ಹಾಕ್ರಿ ಅಂತ. ಅದು ಬೆಳವಣಿಗೆ ತೋರಿಸ್ಬೇಕಾ? ತೋರಿಸಿ. ಇದು ಅವರು ಔಷಧಿ ಕೊಟ್ಟದ್ದು ಹಾಕಿದ್ದಕ್ಕೆ ಇದು ಬೆಳವಣಿಗೆ ಇದು ಬಂದ್ರದ್ದು ಈ ಥರದ್ದು. ಇದು ಹಾಕ್ತಿಲ್ಲಿದ್ದು. ಏನು ಬೆಳವಣಿಗೆ, ಏನು ಡಿಫ್ರೆನ್ಸ್ ಇದೆ ಇದಕ್ಕೂ ಅದಕ್ಕೂ, ಹಾಕಿರೋದಕ್ಕೂ ಹಾಕಿರೋದಕ್ಕೂ? ಇದು ಹಾಕಿದ್ದಕ್ಕೆ ಮೇಲೆ ಒಂದು ಸ್ವಲ್ಪ ಬೇರು ದುಡವಾದ ದಪ್ಪ ಇದೆ, ಕೊಂಬೆ ಎಲ್ಲ ಚೆನ್ನಾಗಿ ಹೊಡೆದುತ್ತೆ. ಬರೀ ಇದ್ರಾಗ ಐತೆ ಒಂದು ಸ್ವಲ್ಪ. ಇದು ಹಾಕ್ತಿಲ್ಲಿದ್ದು. ಈ ರೆಂಬೆ ಹೊಡೆದಿರೋದು ಏನು ಅಡ್ವಾಂಟೇಜ್? ಜಾಸ್ತಿ ರೆಂಬೆ ಬಂದಿರೋದಾಗಿರ್ಬೋದು, ಕಾಂಡ ದಪ್ಪ ಆಗಿದೆ ಅಂತ ಹೇಳಿದ್ರಿ. ಇದು ರೆಂಬೆ ದಪ್ಪ ಇದೆ, ಮತ್ತು ಮೊಗ್ಗು ಆ ಕಡೆ ಈ ಕಡೆ ಚಿಗುರೆಲ್ಲ ಚೆನ್ನಾಗಿರ್ತವೆ ಸರ್. ಇಂಪ್ರೂವ್ಮೆಂಟ್ ಚೆನ್ನಾಗಾಗಿತ್ತು. ಚೆನ್ನಾಗಿದ್ದ ಬೇಗ ಒಳ್ಳೇದಾಗುತ್ತೆ ಅಂತಂದು. ರೆಂಬೆ ಕೊಂಬೆ ಜಾಸ್ತಿ ಹೊಡೆದಷ್ಟು ನಿಮಗೆ ಮೊಗ್ಗು ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಬಿಟ್ಟಿಲ್ಲ ನೋಡ್ರಿ. ಇದು ರೆಂಬೆನಿಲ್ಲ, ಕೊಂಬೆನಿಲ್ಲ, ಇದು ಬೇರನ್ನೂ ಸರಿ ಇಲ್ಲ.